ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಏನಪ್ಪ ಇದು ಕಾವೇರಿ ಬಿಗ್ ಶಾಕ್ಗೆ ಒಳಗಾಗಿದ್ದು ಯಾಕೆ? ಓ ಮೈ ಗಾಡ್, ಸೆಲ್ಲಲ್ಲಿ ಮತ್ತೊಬ್ಬರಿದ್ದಾರೆ ಕಾವೇರಿ ಜೊತೆ. ಹಾಗಿದ್ರೆ ಯಾರಪ್ಪ ಅದು? ಕಾವೇರಿ ಜೊತೆ ಮತ್ತೊಬ್ರು ಸೆಲ್ಲಲ್ಲಿರೋದು. ಹಾಗಿದ್ರೆ ಏನಿರ್ಬೋದು, ಏನು ಕತೆ? ಗಿರಿಜಾ ಸಾಕ್ಷಿ ಹೇಳೋಕೆ ಒಪ್ಕೋತಾರ ಇಲ್ವಾ? ಫೈನಲಿ ಗಿರಿಜಾ ಕೈಗೆ ಸಿಕ್ಕೇ ಬಿಟ್ರ ಲಕ್ಷ್ಮೀ ಸುಪ್ರೀತಾ ಕೈಗೆ. ಅಂಥದ್ದು ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಇಡೀ ಮನೆಯವರು ಹಾಲಲ್ಲಿದ್ದಾರೆ. ಈ ಕಡೆ ವಿಧಿ ಕೂಗಾಟ ಜಾಸ್ತಿ ಆಗಿದೆ. ಮೊದಲಲ್ಲಿ ಲಕ್ಷ್ಮಿನೇ ಇದಕ್ಕೆಲ್ಲ ಕಾರಣ. ನಮ್ಮನೆ ನೆಮ್ಮದಿ ಹಾಳಾಗಿದೆ, ಲಕ್ಷ್ಮಿಯಿಂದ ನಮ್ಮಮ್ಮನ ಜೈಲಿಗೆ ಕಳಿಸಿದಾಳೆ, ಇವಳು ಬರಲಿಲ್ಲ ಅಂತಿದ್ರೆ ನಮ್ಮಮ್ಮ ಸೇಫ್ ಆಗಿರ್ತಾ ಇದ್ರು, ಹೊರಗಡೆ ಬರ್ತಾ ಇದ್ರು. ಕೀರ್ತಿ ಕೇಸ್ ಖಂಡಿತವಾಗ್ಲೂ ಬೇಸ್ಲೆಸ್ ಅಂತ ಹೇಳಿ ಹೊರಗಡೆ ಬರ್ತಾ ಇದ್ರು. ಈ ಲಕ್ಷ್ಮಿ ಬಂದು ಎಲ್ಲವನ್ನ ಹಾಳು ಮಾಡಿದ್ಲು. ಇವತ್ತು ನಾವು ಏನು ಅನುಭವಿಸ್ತಿದ್ವೋ ಅದಕ್ಕೆಲ್ಲ ಕಾರಣ ಇವಳೇನೆ ಅಂತ ರೇಗ್ತಿದ್ರೆ ವೈಷ್ಣವ್ ಲಕ್ಷ್ಮಿ ಬಗ್ಗೆ ಆ ರೀತಿ ಮಾತಾಡಬೇಡ ಅಂತಾರೆ. ಬಟ್ ವಿಧಿ ಮಾತ್ರ ನಾನು ಹಾಗೆ ಮಾತಾಡೋದು, ನಾನು ನಿಜ ಹೇಳ್ತಿದ್ದೀನಿ, ಯಾಕೆ ಹೆದರ್ಕೋಬೇಕು ಹಾಗೆ ಹೀಗೆ ಅಂತ ತುಂಬಾ ಕೂಗಾಡ್ತಾಳೆ. ಇದರಿಂದ ರೊಚ್ಚಿಗೆದಂತ ವೈಷ್ಣವ್ ಕೆನ್ನೆಗೆ ಬಾರಿಸೋಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿನೇ ತಡಿತಾಳೆ. ಈ ಕಡೆ ವಿಧಿ ಇರಬಲಾಗ್ತಾಳೆ. ಈ ಕಡೆ ವಿಧಿ ಅಂತೂ ಹೌದೌದು ನಾನು ತಪ್ಪು ಮಾಡಿಬಿಟ್ಟೆ, ಲಕ್ಷ್ಮಿ ನಿಂದಲ್ಲ ತಪ್ಪು, ನಿಜ ಹೇಳಬೇಕು ಅಂದರೆ ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ಅಲ್ಲ, ಇಷ್ಟೆಲ್ಲ ಆಗಿದ್ದು ಈ ಅಣ್ಣನಿಂದ, ಇವನಿಂದನೇ ಇಷ್ಟೆಲ್ಲ ಆಗಿದ್ದು. ಈ ಮನೇಲಿ ಯಾವಾಗಲೂ ಕೂಡ ಇವನಿಗೆ ಪ್ರಿಫರೆನ್ಸ್, ಇವನಿಗೆ ಪ್ರೊಮಿನೆನ್ಸ್, ಎಲ್ಲದಕ್ಕೂ ಕೂಡ ಇವನಿಂದನೇ ಇಷ್ಟೆಲ್ಲ ಆಗ್ತಿರೋದು. ಯಾವಾಗಲೂ ಅಮ್ಮ ಪುಟ 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 ಪುಟ, ಆದರೆ ಇವತ್ತು ಇವನು ಹೆಂಡತಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾನೆ. ನಿಜ ಹೇಳಬೇಕು ಅಂದರೆ ಇಲ್ಲಿ ನಾನು ಪ್ಯಾಂಪರ್ ಆಗಿರಬೇಕಿತ್ತು. ಎಲ್ಲ ಮನೇಲೂ ಕೂಡ ಕೊನೆ ಮಗಳು ಪ್ಯಾಂಪರ್ ಕಿಡ್ ಅಂತಾರೆ, ಆದರೆ ಈ ಮನೇಲಿ ಏನು ಎಲ್ಲ ಕೂಡ ಉಲ್ಟಾ. ನಾನು ಈ ಮನೇಲಿ ಒಬ್ಳು ಮಗಳು ಅನ್ನೋದನ್ನ ನಾನೇ ಎಷ್ಟು ಬಾರಿ ನೆನೆಸ್ಬೇಕಾಗತ್ತೆ ಅಂತ ಪರಿಸ್ಥಿತಿ. ಇದಕ್ಕೆಲ್ಲ ಕಾರಣ ನೀನೇನೆ. ನಿನಗೆ ಶಾಪ ತಟ್ಟದ, ನಿನ್ನ ಶಾಪದಿಂದ ನಿನ್ನ ಜೊತೆ ಇರೋ ಯಾವ ಹೆಣ್ಮಕ್ಳಿಗೂ ಕೂಡ ನೆಮ್ಮದಿಲ್ಲ. ಅದು ನಾನಾಗ್ಲಿ, ಕೀರ್ತಿ ಆಗಲಿ, ಅಮ್ಮ ಆಗಲಿ, ಎಲ್ರಿಗೂ ಕೂಡ ನಿನ್ನ ಶಾಪ ತಟ್ಕೊಂಡಿದೆ ಅಂತ ವಿಧಿ ಹೇಳ್ತಿದ್ದಾಗೆ ಈ ಕಡೆ ಲಕ್ಷ್ಮಿ ರಬ್ಬಲ್ ಆಗ್ತಾಳೆ. ಮಾತಾಡಬೇಡ ಈ ರೀತಿ ವಿಧಿ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ತಡೀತಾರೆ. ಅವಳನ್ನು ಮಾತಾಡೋಗ್ಬಿಡಿ, ಅವಳು ಹೇಳ್ತಿರೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ, ನಿಜ ನಾನೊಬ್ಬ ಶಾಪಗ್ರಸ್ತ ನಾನು ಅಂತ ಅನ್ಕೊಂಡು ನೊಂದ್ಕೊಂಡೆ ರೂಮ್ಗೆ ಹೋಗಿ ಲಾಕ್ ಹಾಕೊಂಡ್ಬಿಡ್ತಾರೆ. ಮನೆಯವ್ರು ಎಲ್ಲರೂ ಕೂಡ ಹೋಗ್ತಾರೆ. ವೈಷ್ಣವ್ ಡೋರ್ನ ಓಪನ್ ಮಾಡು ಅಂತಿದ್ರೆ ಯಾರು ಕೂಡ ಮಾತನ್ನ ಹೇಳ್ತಾ ಇದ್ರು ಕೂಡ ವೈಷ್ಣವ್ ಡೋರ್ ಓಪನ್ ಮಾಡ್ತಾ ಇಲ್ಲ. ತುಂಬ ನೊಂದ್ಕೊಂಡಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ದಯವಿಟ್ಟು ಕತ್ತಲಾಗಿದೆ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ, ಬೆಳಿಗ್ಗೆವರೆಗೂ ಎಲ್ಲರೂ ಯಾಕೆ ಎಚ್ಚರಾಗಿರಬೇಕು, ನಾನಿದ್ದೇನೆ ಅಲ್ವಾ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಅವರೇ ಮನಸ್ಸಿಗೆ ಸಮಾಧಾನ ಆದಮೇಲೆ ಸ್ವಲ್ಪ ಹೊತ್ತು ಒಬ್ಬಂಟಿಯಾಗಿದ್ದ ಮೇಲೆ ಅವರೇ ಹೊರಗಡೆ ಬರ್ತಾರೆ ಅಂತ ಹೇಳ್ತಾಳೆ. ನಂತರ ಈ ಕಡೆ ಅಂಕಿತ್ ಕೂಡ ಹೌದು, ಅದಕ್ಕೆ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ಅಣ್ಣ ಯಾವತ್ತೂ ಬೇಜಾರು ಮಾಡ್ಕೊಂಡಿರ್ತಾರೆ, ಅವನಿಗೆ ಸಮಾಧಾನ ಆದಮೇಲೆ ಅವನಿಗೆ ಬಂದು ಮಾತಾಡಿಸ್ತಾನೆ, ನಡೀರಿ ಹೋಗೋಣ ಅಂತ ಎಲ್ಲ ಹೋಗ್ತಾರೆ. ಬಟ್ ಲಕ್ಷ್ಮಿ ಮಾತ್ರ ಅಲ್ಲೇ ಇರ್ತಾಳೆ. ವೈಷ್ಣವ್ ಲಕ್ಷ್ಮಿನ ಕನಸನ್ನು ಮಾಡಿ ಹೋಗಿ ಅಂತಿದ್ರೆ ಲಕ್ಷ್ಮಿ ಹೋಗಲ್ಲ ಅಂತಿದ್ದಾಳೆ. ಅಲ್ಲೇ ಕನಸನ್ನ ಮುಖಾಂತರ ಇಬ್ಬರ ಫೀಲಿಂಗ್ಸ್ ಇಬ್ಬರಿಗೂ ಕೂಡ ಅರ್ಥ ಆಗ್ತಿದೆ. ಕಣ್ಣಲ್ಲಿ ಇಬ್ರು ಕೂಡ ಮಾತನಾಡ್ಕೊತಿದ್ದಾರೆ, ಸಾಂತ್ವನ ಹೇಳ್ತಿದ್ದಾರೆ. ತದನಂತರ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗ್ತಿದ್ದಾಗೆ ಲಕ್ಷ್ಮಿ ಆಲ್ರೆಡಿ ಮನೇಲಿಲ್ಲ. ಲಕ್ಷ್ಮಿ ಮತ್ತು ಸುಪ್ರೀತಾ ಇಬ್ರು ಕೂಡ ಹೊರಗಡೆ ಹೋಗಿದ್ದಾರೆ. ಬಿಕಾಸ್ ಅಲ್ಲಿ ಸೌದಾಮಿನಿ ಆ ಒಂದು ಗಿರಿಜಾನ ಹುಡುಕ್ಬೋದು, ಆಕೆ ಹುಡುಕೋಕ್ಕೂ ಮುನ್ನ ನಾವು ಹುಡುಕ್ಬೇಕು, ಇಲ್ಲ ಅಂದರೆ ಖಂಡಿತ ಸೌದಾಮಿನಿ ಎಲ್ಲ ಕೂಡ ಉಲ್ಟಂ ಪಲ್ಟ ಮಾಡಿಬಿಡ್ತಾರೆ. ಇಲ್ಲಿ ಪಾರ್ಥಸಾರಥಿ ಕೂಡ ಅದೇ ಹೇಳಿದ್ದಾರೆ, ಏನು ಬೇಕಿದ್ರು ಸೌದಾಮಿನಿ ಮಾಡ್ಬೋದು, ಮೊದಲು ಗಿರಿಜಾನ ಹುಡ್ಕೊಂಡು ಕರ್ಕೊಂಡು ಬರಬೇಕು ಸಾಕ್ಷಿ ಇರಿಸೋದಕ್ಕೆ ಅಂತ. ಅದೇ ಕಾರಣಕ್ಕೆ ಇಲ್ಲಿ ಲಕ್ಷ್ಮಿ ಮತ್ತು ಸುಪ್ರೀತಾ ಇಬ್ಬರು ಕೂಡ ಗಿರಿಜಾನ ಹುಡ್ಕೋದ್ರಲ್ಲಿ ಮುಂದಾಗಿದ್ರೆ ಈ ಕಡೆ ವೈಷ್ಣವ್ಗೆ ಜಸ್ಟ್ ಲಕ್ಷ್ಮಿ ಹೇಳಿದ ಮಾತುಗಳು, ಕಾವೇರಿ ಹೇಳಿದ ಮಾತುಗಳೇ ನೆನಪಾಗ್ತದೆ. ಇಲ್ಲಿ ನನ್ನ ಅತ್ತೆನೇ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ನನ್ನ ಅತ್ತೆನೇ ನನ್ನ ಕೊಲ್ಲೋಂಗೆ ನೋಡಿದ್ದು, ಕೀರ್ತಿ ಏನೂ ಕೂಡ ಮಾಡಿಲ್ಲ, ಕೀರ್ತಿ ಇನ್ನೂಸೆಂಟ್ ಅಂತ ಹೇಳಿದ್ದು. ಈ ಕಡೆ ಅಮ್ಮ ಬಂದು ನಾನು ತಪ್ಪೇ ಮಾಡಿಲ್ಲ ಅಂತಿದ್ದು, ಎಲ್ಲವೂ ಕೂಡ ಮೆಸ್ಅಪ್ ಮಾಡ್ತಿದ್ದೆ ವೈಷ್ಣವ. ಅದರ ನಡುವೆ ಕೀರ್ತಿ ಬರ್ತಾಳೆ. ಕೀರ್ತಿ ಬಂದಿದ್ದೆ ಲಚ್ಚಿಯಲ್ಲಿ ನನ್ನ ಯಾರು ಕೂಡ ಲಚ್ಚಿ ನೋಡೋದಕ್ಕೆ ಬಿಡ್ತಿಲ್ಲ ಅಂದಾಗ, ಏನಿದು ಕೀರ್ತಿ ಲಚ್ಚಿನ ಮಹಾಲಕ್ಷ್ಮಿ ಅವ್ರ ಬಗ್ಗೆ ಮಾತಾಡ್ತಿದ್ಯಾ? ಅವರು ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದಾಗ ಹೌದೌದು ನನಗೆ ಎಷ್ಟು ಕಣ್ಣು ತಪ್ಪಿಸಿ ಬಂದಿದ್ದೀನಿ ಗೊತ್ತಾ, ಯಾರು ಕೂಡ ನನ್ನನ್ನು ಲಚ್ಚಿನ ಭೇಟಿ ಮಾಡೋಕ್ಕೆ ಬಿಡೋದಿಲ್ಲ, ನಾನು ಅವಳನ್ನು ನೋಡಬೇಕು, ಅವಳ ಜೊತೆ ಮಾತಾಡಬೇಕು ನಾನು ಅಂತ ಹೇಳ್ತಿದ್ದಾಳೆ. ಯಾಕೆ ಇಷ್ಟು ಇನ್ನೋಸೆಂಟಾಗಿ ಬಿಹೇವ್ ಮಾಡ್ತಿದ್ಯಾ, ಯಾಕೆ ಏನಾಯಿತು, ನಿನ್ನನ್ನು ಯಾಕೆ ಯಾರು ಕೂಡ ನೋಡೋಕೆ ಬಿಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರೆ, ಅಯ್ಯೋ ನಿನಗೆ ಗೊತ್ತಾ ಎಷ್ಟು ಕಣ್ಣು ತಪ್ಪಿಸಿ ಬಂದೆ ಗೊತ್ತಾ ನಾನು ಅಂತ ತುಂಬ ಇನ್ನೋಸೆಂಟಾಗಿ ಮಾತಾಡ್ತಾಳೆ. ಕೀರ್ತಿ ಮಾತಾಡ್ತಿರೋ ಮಾತುಗಳನ್ನ ನೋಡ್ತಿದ್ರೆ ವೈಷ್ಣವ್ಗೆ ಏನಿದು ನಿಜವಾಗ್ಲೂ ಇದು ಕೀರ್ತಿನೇನಾ ಅನ್ನೋವಂಥ ಪ್ರಶ್ನೆ ಮೂಡೋ ಅಷ್ಟರ ಮಟ್ಟಿಗೆ ಕೀರ್ತಿ ಬಿಹೇವ್ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಏನಿದು ಕೀರ್ತಿ, ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ವಿಧಿ ಬರ್ತಾಳೆ. ವಿಧಿ ಬಂದಿದ್ದ ಈ ಕಡೆ ಏನಿದು ಕೀರ್ತಿ, ಯಾಕೆ ಇಷ್ಟೊಂದು ಬದಲಾಗಿದೆಯಾ, ನಿನ್ನ ಮೊದಲು ಥರ ಇಲ್ವೇ ಇಲ್ಲ ಕೀರ್ತಿ, ನಿಜವಾಗ್ಲೂ ನಾನು ನಿನ್ನ ಪರ ಎಷ್ಟು ನಿಂತ್ಕೊಂಡಿದ್ದೆ, ನಿನ್ನ ಅದಕ್ಕೆ ಅಂತ ಈ ಸ್ಥಾನದಲ್ಲಿ ಕೊಟ್ಟಿದ್ದೆ, ಆದರೆ ಇವತ್ತು ಎಲ್ಲದಕ್ಕೂ ನೀನೇ ಕಾರಣ. ಅಮ್ಮನ ಕೂಡ ಜೈಲಿಗೆ ಕಳಿಸಿದ್ಯಾ, ನಿನ್ನಿಂದಾನೇ ಎಲ್ಲ ಆಗ್ತಿರೋದು, ನೀನು ಕೂಡ ಬದಲಾಗಿದೆಯಾ, ಯಾಕೆ ಅಮ್ಮ ಯಾವಾಗಲೂ ನಿನ್ನ ಪರನೇ ಇರ್ತಿದ್ಲು, ಅಂಥವಳನ್ನ ಜೈಲಿಗೆ ಕಳಿಸಿ ನೀನು ಮಾಡಿದ ತಪ್ಪಲ್ವಾ, ನಿನಗೆ ನಾನು ಯಾರು ಅಂತಲೇ ಗೊತ್ತಿಲ್ಲದೆ ಇರೋ ಹಾಗೆ ಬಿಹೇವ್ ಮಾಡ್ತಿದ್ಯಾ, ನಿಜವಾಗ್ಲೂ ನೀನು ಮೊದಲಿನ ಥರ ಇಲ್ಲ, ತುಂಬಾ ಬದಲಾಗಿದೆಯಾ ಅಂದಾಗ ಹೌದು ಬದಲಾಗಿದ್ದೀನಿ, ನೀನು ಯಾರು ಅಂತ ನನಗೆ ಗೊತ್ತು ವಿಧಿ ಅಂತ ಕೀರ್ತಿ ಹೇಳ್ತಾಳೆ. ಜಸ್ಟ್ ಅವಳಿಗೆ ಅಷ್ಟೇ ಗೊತ್ತಿರೋದು, ಅವಳಿಗೆ ನಿಜವಾಗ್ಲೂ ಕೀರ್ತಿ ಏನು ಗೊತ್ತು ಏನೂ ಕೂಡ ಗೊತ್ತಿಲ್ಲ. ನಿಜವಾಗ್ಲೂ ಕ್ವೆಶ್ಚನ್ ಮಾರ್ಕ್ ಇದೆ ಇನ್ನೂ ಕೂಡ, ಆಕೆ ಕೀರ್ತಿನ ಅಥವಾ ಮಾನಸಿಕವಾಗಿ ದುರ್ಬಲಳಾಗಿದ್ದಾಳ, ಯಾವುದು
ಆಕೆಗೆ ನೆನಪಿಲ್ವಾ, ನೆನಪಿನ ಶಕ್ತಿ ಕಳೆದು ಹೋಗಿದೆಯಾ ಅನ್ನೋಷ್ಟರ ಮಟ್ಟಿಗೆ ಇನ್ನೂ ಕೂಡ ಕ್ವೆಶ್ಚನ್ ಮಾರ್ಕಲ್ಲಿದೆ ಕೀರ್ತಿ ಅಸ್ತಿತ್ವದಲ್ಲಿ. ಅದರ ನಡುವೆ ಯಾಕೆ ರೀತಿ ಆಡ್ತಿದ್ಯಾ ಅಂತಿದ್ದಾಗೆ ನನ್ನ ಮಗಳು ಏನೂ ಬದಲಾಗಿಲ್ಲ, ನನ್ನ ಮಗಳು ಇದ್ದಾಗೆ ಇದ್ದಾಳೆ ಅಂತ ಕಾರುಣ್ಯ ಅವರು ಹೇಳ್ತಾರೆ. ಹೌದೌದು, ನಿಮ್ಮ ಮಗಳಿಂದ ನಾನು ಇಷ್ಟೆಲ್ಲ ಆಗ್ತಿರೋದು ಅಂದಾಗ ನನ್ನ ಮಗಳು ಏನೂ ತಪ್ಪು ಮಾಡಿಲ್ಲ, ನಿಮ್ಮಮ್ಮ ತಪ್ಪು ಮಾಡಿದ್ದಾರೆ, ತಪ್ಪಿಗೆ ಶಿಕ್ಷೆ ಆಗ್ತದೆ, ಕೋರ್ಟ್ ಹೇಳುತ್ತೆ ನಿಮ್ಮಮ್ಮ ತಪ್ಪು ಮಾಡಿದಾರೋ ಇಲ್ವೋ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಕಾರುಣ್ಯ ಅವರು. ತದನಂತರ ಯಾಕೆ ನೀವು ಕೀರ್ತಿನ ಲಕ್ಷ್ಮಿನ ಮಾತಾಡ್ಸೋಕ್ಕೆ ನೋಡೋದಕ್ಕೆ ಬಿಡ್ತಿಲ್ಲ ಆಂಟಿ ಅಂತ ವೈಷ್ಣವ್ ಕೇಳಿದಕ್ಕೆ ಈ ಕಡೆ ಇನ್ನೇನು ಮಾಡೋದು, ಕೋರ್ಟು ಅದು ಇದು ಅಂತ ನಡೀತಾ ಇದೆ. ಇದರ ನಡುವೆ ಲಕ್ಷ್ಮಿ ಕೂಡ ಈಗ ಪಾಪ ಬಂದಿದ್ದಾಳೆ, ತುಂಬ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತಷ್ಟೇ ಹೊರತು ಬೇರೆ ಏನೂ ಇಲ್ಲ. ಬಾ ಕೀರ್ತಿ ಹೋಗೋಣ ಬೇಬಿ ಅಂತ ಹೇಳ್ತಿದ್ರೆ ನಾನು ಬರೋದಿಲ್ಲ, ನನ್ನನ್ನು ಬಿಟ್ಬಿಡಿ, ನಾನು ಲಕ್ಷ್ಮಿ ಜೊತೆ ಮಾತಾಡಲೇಬೇಕು ಅಂತ ಕೀರ್ತಿ ಹೇಳ್ತಿದ್ರೆ ಎಳ್ಕೊಂಡು ಹೋಗ್ಬಿಡ್ತಾರೆ ಕಾನೂನಿಯವರು. ಇದನ್ನು ನೋಡಿ ಕನ್ಫ್ಯೂಷನ್ ಆಗ್ತದೆ ವೈಷ್ಣವ್ಗೆ. ತದನಂತರ ಲಕ್ಷ್ಮಿ ಮತ್ತು ಸುಪ್ರೀತಾ ಇಬ್ಬರು ಕೂಡ ಶಾಂತ ಅವ್ರು ಕೊಟ್ಟಿರ್ತಕ್ಕಂಥ ಅಡ್ರೆಸ್ನ ಹುಡ್ಕೊಂಡು ಗಿರಿಜಾ ಮನೆಗೆ ಹೋಗ್ತಾರೆ. ಬಟ್ ಗಿರಿಜಾ ಅವರು ಆಲ್ರೆಡಿ 2 ತಿಂಗಳಾಗಿರುತ್ತೆ ಒಂದು ಜಾಗನ ಬಿಟ್ಟು ಇರೋ ಏರಿಯಾ ಗೊತ್ತಾಗುತ್ತೆ. ಆ ಏರಿಯಾಗೆ ಹೋಗ್ತಾರೆ, ಎಲ್ಲರ ಹತ್ರ ಫೋನಲ್ಲಿ ಫೋಟೋ ತೋರಿಸ್ಕೊಂಡು ಹೆಸರು ಕೇಳ್ಕೊಂಡು ಹುಡುಕ್ತಿದ್ದಾರೆ, ಯಾರೊಬ್ರಿಗೂ ಕೂಡ ಗೊತ್ತಿಲ್ಲ. ನಂತರ ಏನು ಮಾಡೋದು, ಆ ಸೌದಾಮಿನಿ ಹುಡ್ಕೋಕ್ಕೂ ಮುನ್ನ ನಾವೇ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗಲೇ ಇದ್ರ ಕಡೆ ಒಂದು ಮಗುಗೆ ಆಕ್ಸಿಡೆಂಟ್ ಆಗಿರುತ್ತೆ. ಹೋಗಿ ಆ ಮಗುಗೆ ಹಾರೈಕೆ ಮಾಡಿದ್ದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಸುಪ್ರೀತಾ ಮತ್ತು ಲಕ್ಷ್ಮಿ ಇಬ್ಬರು ಕೂಡ. ಹಾಸ್ಪಿಟಲಲ್ಲಿ ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ನಂತರ ನಿಮ್ಗೆ ಏನಾಗಬೇಕು ಅಂದಾಗ ಇಲ್ಲ ನಾವು ದಾರಿಲಿ ಹೋಗ್ತಿದ್ವಿ, ಮಗುಗೆ ಆಕ್ಸಿಡೆಂಟ್ ಆಯಿತು, ಅವ್ರ ಫ್ಯಾಮಿಲಿ ಯಾವುದು ಏನು ಅಂತ ಗೊತ್ತಿಲ್ಲ ಅಂತ ಮಾತಾಡ್ತಿರ್ತಾರೆ. ಅತ್ತ ಕಡೆ ಕಾವೇರಿ ಅವ್ರಿಗೂ ಆ ಕಾನ್ಸ್ಟೇಬಲ್ನ ಏನೋ ಒಂದು ಅಹಂಕಾರದಲ್ಲಿ ಕರೀತಿದ್ರೆ ಮೇಡಮ್ ಅಂತ ಕರಿ, ಏನು ಅನ್ಕೊಂಡಿದ್ಯಾ ನೀನು, ನಿಂದು ಏನೂ ಕೂಡ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಪುಟ್ಟ ಬಂದಿರ್ತಾನೆ ನೋಡೋದಕ್ಕೆ, ನೀವೇ ಹೇಳಿಲ್ಲ ಅನಿಸುತ್ತೆ ಅಂದಾಗ ನಿನ್ನ ಮನೆಯವ್ರು ಯಾರೂ ಬಂದಿಲ್ಲ, ಯಾರಿಗೂ ನೀನು ಬೇಕಾಗಿಲ್ಲ ಅಂದಾಗ ಇಲ್ಲ ಎಲ್ರಿಗೂ ಕೂಡ ನಾನು ಬೇಕೇ ಬೇಕು, ನೀವೇ ಹೇಳೋದನ್ನು ಮರ್ತಿರ್ಬೋದು ಅಂದಾಗ ನಮಗೇನು ತಲೆ ಕೆಟ್ಟಿದೆಯಾ ಹೇಳೋದನ್ನು ಮರೆಯೋದಕ್ಕೆ, ನಿನಗಿನ್ನೂ ಕೂಡ ಪೊಲೀಸ್ ಅವ್ರ ಭಾಷೆ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ವಿನಾಕಾರಣ ಹೆಚ್ಚಿಗೆ ಮಾತಾಡಬೇಡ, ಆಮೇಲೆ ರುಬ್ಬಿಡ್ಬಿಡ್ತೀನಿ ಒಂದೇ ಸತಿಗೆ ನಿನ್ನ ಅಂತ ಹೇಳ್ತಿದ್ದಾಗೆ ಕಾವೇರಿ ಅವರು ಚೆನ್ನಾಗಿ ಶಾಕ್ ಆಗಿ ಸೈಲೆಂಟ್ ಆಗಿಬಿಡ್ತಾರೆ. ನಂತರ ನನ್ನ ಮನೆಯವ್ರು ಯಾರಾದರೂ ಬಂದರೆ ಹೇಳಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ನಂತರ ಏನಿದು ನನ್ನ ಪುಟ್ಟ, ಹಾಗಿದ್ರೆ ಲಕ್ಷ್ಮಿ ಹೇಳಿದ ಮಾತನ್ನ ನಂಬಿಟ್ನ, ಹಾಗಿದ್ರೆ ನಾನು ಕೊಲೆ ಮಾಡಿದ್ದೀನಿ ಅಂತ ಅನ್ಕೊಂಡ್ಬಿಟ್ನ, ಅದಕ್ಕೆ ನನ್ನ ನೋಡೋದಕ್ಕೆ ಬರ್ತಿಲ್ವ, ಏನು ಮಾಡಲಿ ನಾನು ಅಂತ ತಿರ್ಕೊಂಡು ಶಾಕ್ ಆಗ್ತಿದ್ದಾರೆ. ಅತ್ತ ಕಡೆ ಲಕ್ಷ್ಮಿ ಮತ್ತು ಸುಪ್ರೀತ್ ಅವರು ಆ ಮಗು ಹಾರೈಕೆ ಮಾಡ್ತಿದ್ದಾರೆ. ಅದ್ರ ನಡುವೆ ಒಂದು ನರ್ಸ್ ಬರ್ತಾರೆ. ನರ್ಸ್ ಬರ್ತಿದ್ದಾಗೆ ಆ ಹುಡುಗಿ ಗೊತ್ತಿರುತ್ತೆ, ಮೇಘ ನೀನಾ ಅಂತ ಹೇಳ್ತಿದ್ದಾಗೆ ಯಾರಿದು ಅಂದಾಗ ನಮ್ಮ ಒಂದು ಹಾಸ್ಪಿಟಲಲ್ಲೇ ಕೆಲಸ ಮಾಡೋರ ಮಗಳು ಅಂತ ಹೇಳ್ತಾರೆ. ಅಂದಮೇಲೆ ಸರಿ ಆಯಿತು ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ಅವರು ಕೂಡ ಹೊರಡ್ತಾರೆ. ಬಟ್ ಅಷ್ಟರಲ್ಲಿ ನರ್ಸ್ ಹೋಗಿದೆ, ಹೀಗೆ ನಿನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ, ಯಾರೋ ಒಬ್ರು ನಿನ್ನ ಮಗಳನ್ನ ಕರ್ಕೊಂಡು ಬಂದು ಸೇರಿಸಿದ್ದಾರೆ ಅಂತ ಹೇಳ್ತಿದ್ದಾಗೆ ಓಡಿ ಬರ್ತಾರೆ. ಎಲ್ಲಿದ್ದಾರೆ ಅವರು, ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ. ಅಲ್ಲಿ ಹೋಗ್ತಿದ್ದ ನೋಡು ಅಂತ ಸುಪ್ರೀತಾ ಮತ್ತು ಲಕ್ಷ್ಮಿನ ತೋರಿಸ್ತಿದ್ದಾಗೆ ಈ ಕಡೆ ಸುಪ್ರೀತಾ ಮತ್ತು ಲಕ್ಷ್ಮಿನ ಅನ್ನೋದು ಗೊತ್ತಿಲ್ಲದೆ ಹೋಗ್ತಾರೆ. ನೋಡಿದ್ರೆ ಅಲ್ಲಿ ಲಕ್ಷ್ಮಿ ಮತ್ತು ಸುಪ್ರೀತಾ ನೋಡಿದ್ದೆ ಗಿರೀಶ ಶಾಕ್ ಆಗ್ತಿದ್ದಾರೆ, ಏನಪ್ಪ ಇದು ಅಂತ. ನಂತರ ಮಗುವನ್ನು ನೋಡ್ತಾರೆ, ನನ್ನ ಮಗಳನ್ನ ಕಾಪಾಡಿದ್ರಿ ನೀವು, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ರೀತಿ ಕಾವೇರಿ ಜೈಲಲ್ಲಿದ್ದಾಳೆ, ನೀನು ಬಂದು ಸಾಕ್ಷಿ ಹೇಳಬೇಕು, ಅವ್ರು ನಡ್ಕೊಂಡಿದ್ದು ನಿಜಾನ ಅಂತ ಹೇಳ್ದಿದ್ದಾಗೆ ನನ್ನ ಮಗುನ ಕಾಪಾಡಿದ್ದಾರೆ, ನನ್ನ ಜೀವನೇ ಕಾಪಾಡಿದ್ದಾರೆ, ಇಲ್ಲ ಯಾವುದೇ ಕಾರಣಕ್ಕೂ ನಾನು ಇವ್ರಿಗೇನು ಮಾಡಬಾರ್ದು, ಇವ್ರಿಗೆ ಸಹಾಯ ಮಾಡಬೇಕು ಅಂತಲೇ ಗಿರೀಶ ಯೋಚನೆ ಮಾಡ್ತಾರೆ. ಖಂಡಿತ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಒಪ್ಕೋತಾರೆ. ಬಟ್ ಅಲ್ಲಿ ಕಾವೇರಿ ಕೂಡ ಚಿಂಗಾರಿನ ಬಿಟ್ಟಿದ್ದಾರೆ ಹುಡುಕ್ಸೋದಕ್ಕೆ. ಫೈನಲಿ ಇಲ್ಲಿ ಗಿರಿಜಾ ಸಿಕ್ಕಿದ್ದಾಯಿತು, ಸಾಕ್ಷಿ ಹೇಳೋದಕ್ಕೆ ಒಪ್ಕೊಂಡಿದ್ದು ಕೂಡ ಆಯಿತು. ಆದರೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತಾರೆ ಅನ್ನೋದೇ ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿದೆ. ಏನು ಬೇಕಿದ್ರೂ ಆಗ್ಬೋದು ಕಟ್ಟೆಯಲ್ಲಿ. ಆದರೆ ನಡುವೆ ಇತ್ತ ಕಡೆ ಕಾವೇರಿ ಶಾಕ್ ಆಗಿದ್ದು ಯಾಕೆ, ಹಾಗಿದ್ರೆ ಕಾವೇರಿ ಜೊತೆ ಸೆಲ್ಲಲ್ಲಿರೋದು ಯಾರಪ್ಪ, ಅವರ ಅತ್ತೆ ಏನಾದರೂ ಕಣ್ಮುಂದೆ ಬಂದು ಕೇಕೆ ಹಾಕಿ ನಗ್ತಿದ್ದಾರಾ ಅಥವಾ ಇನ್ಯಾರೂ ಅಲ್ಲಿದ್ದಾರಾ? ಖಂಡಿತವಾಗ್ಲೂ ಕೂಡ ಕ್ವೆಶ್ಚನ್ ಮಾರ್ಕ್ ಇದೆ. ಮೋಸ್ಟ್ ಪ್ರಾಬಬಲಿ ಅರ್ತೆ ಬಂದೆ ವ್ಯಂಗ್ಯ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಹಾಗಿದ್ರೆ ಮದ್ಗದೊಮ್ಮೆ ಕೋರ್ಟ್ ಕಟ್ಟೆಗೆ ಬರಬೇಕಾಗಿದೆ. ಕಾವೇರಿ ಬೇಲ್ ಸಿಗುತ್ತಾ ಅಥವಾ ಕೇಸೆ ಖುಲಾಸೆ ಆಗ್ಬಿಡುತ್ತಾ? ಗಿರಿಜಾ ಬಂದು ಕೋರ್ಟ್ ಕಟ್ಟೆಯಲ್ಲಿ ಲಕ್ಷ್ಮಿಗೆ ಉಲ್ಟಾ ಹೊಡೆದು ಈ ಕಡೆ ಕಾವೇರಿ ಪರ ನಿಂತ್ಕೋತಾರಾ? ಏನಾಗಬಹುದು? ಯಾವ ರೀತಿ ಕಾವೇರಿ ಗಿರಿಜಾನ ಟ್ರ್ಯಾಪ್ ಮಾಡ್ಬೋದು? ಮಗು ಇಟ್ಕೊಂಡು ಟ್ರ್ಯಾಪ್ ಮಾಡೋ ಚಾನ್ಸಸ್ ಇದೆ. ಹಾಗಾಗಿ ಹೆದರುಕೊಂಡಿದ್ದೆ ಈ ಕಡೆ ಕಾವೇರಿ ಪರವಾಗಿ ಸಾಕ್ಷಿ ಹೇಳುವ ಚಾನ್ಸಸ್ ಕೂಡ ಇದೆ. ಹಾಗಿದ್ರೆ ಇಲ್ಲಿ ನಿರಪರಾಧಿ ಅಂತ ಹೇಳಿ ಕಾವೇರಿ ಹೊರಗಡೆ ಬರೋ ಚಾನ್ಸಸ್ ಇದೆ. ನಂತರ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.